ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲ ಸಹೃದಯರಿಗೆ ತುಂಬ ಹೃದಯದ ಸುಸ್ವಾಗತ. ಈಗ ಕುಮಾರಿ ಪ್ರಿಯಾರವರಿಂದ ಸುಮಧುರವಾದ ಸ್ಯಾಕ್ಸೋಫೋನ್ ವಾದನವನ್ನು ನಾವೆಲ್ಲರೂ ಅರ್ಧಗಂಟೆಗಳ ಕಾಲ ಕೇಳುವ. ಕುಮಾರಿ ಪ್ರಿಯಾ ಬಾಲ್ಯಕಾಲದಿಂದಲೇ ಕುಟುಂಬ ಸಮೇತರಾಗಿ ಈ ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಹಳ ಸುಂದರವಾಗಿ ಸ್ಯಾಕ್ಸೋಫೋನ್ ಅನ್ನು ನುಡಿಸುತ್ತಾರೆ. ಸೊ ಕುಮಾರಿ ಪ್ರಿಯಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಶ್ರವಣಗಳಿಂದ ಆಗಮಿಸಿ ಇಂಪಾದ ನಾದಸ್ವರವನ್ನು ನುಡಿಸಿದಂತಹ ಕುಮಾರಿ ಪ್ರಿಯಾ ಮತ್ತು ತುಕಾರಮಣ್ಣನವರಿಗೆ ಅನಂತ ಧನ್ಯವಾದಗಳು. ಮನರಂಜಿಸುವುದಕ್ಕೋಸ್ಕರ ಕುಮಾರಿ ತನ್ವಿ ಪರೀಕ್ಷೆಗಳು ಇದ್ದರೂ ಸಹ ನಾನು ಒಂದು ಡ್ಯಾನ್ಸನ್ನು ಮಾಡಿ ಎಲ್ಲರಿಗೂ ಖುಷಿ ಪಡಿಸಿ
ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಈಗ ವೇದಿಕೆಯ ಮೇಲೆ ಗಣ್ಯರನ್ನು ಆಹ್ವಾನ ಮಾಡೋಣ. ಬ್ರಹ್ಮಕುಮಾರಿ ರಾಜಯೋಗಿನಿ ಮೀನಾಕರ್ ಅವರು, ಹಾಸನ ಜಿಲ್ಲೆಯ ಜಿಲ್ಲಾ ಸಂಚಾಲಕರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೀನಿ. ಹಾಗೂ ನಮ್ಮೆಲ್ಲರ ಜನಪ್ರಿಯ ಜನಪ್ರತಿನಿಧಿಗಳಾದಂತಹ ಕುಸುಮ ಬಾಲಕೃಷ್ಣ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಹೆಸರಾಂತ ಭರತನಾಟ್ಯ ಕಲಾವಿದೆಯಾಗಿರುವಂತಹ ರಮ್ಯಾ ಸೂರಜ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ರೀತಿಯ ಲೊಕೇಶನ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಚಂದ್ರಾಯಪಟ್ಟಣ ಸೇವಾ ಕೇಂದ್ರದ ಸಂಚಾಲಕರಾದಂತಹ ಮೋಹನಕ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಾಗತಿಸಬೇಕು ಅಂತ ಸಹೋದರಿಯರಲ್ಲಿ ಕೇಳ್ಕೊಳ್ತೀವಿ. ಹಾಗೂ ಬಂದಿರುವಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸಿ ಎಂದು ಹಿರಿಯ ಸಹೋದರರಾದ ನಾಗಪಣ್ಣನವರನ್ನ ಕೇಳ್ಕೊಳ್ತೀನಿ. ನಾಗಪಣ್ಣನವರು ಸುಮಾರು 12 ವರ್ಷಗಳಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ರಾಜಯೋಗದ ಅಭ್ಯಾಸವನ್ನ ಮಾಡ್ತಿದ್ದಾರೆ. ಈ ಊರಿನ ಅತಿ ಮುಖ್ಯ ಗಣ್ಯರು ಸಹ ಆಗಿದ್ದಾರೆ. ಅವರಲ್ಲಿ ಕಳಕಳಿಯ ವಿನಂತಿ. ನಮ್ಮ ಚನ್ನಪಟ್ಟಣದ ಈಶ್ವರಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿರತಕ್ಕ ಮೋಹನಪ್ಪನವರು ಅವರು ನೀವು ಯಾರಾದರೂ ಗಮನಿಸಿದೆಯೋ ಗೊತ್ತಿಲ್ಲ. ಒಂದ್ಸಲ ನೀವು ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಬನ್ನಿ. ಈ ಮುರಳಿ ನುಡಿಸಿದ ನಂತರ ಅವರು ಯೋಗದಲ್ಲಿ ಹೋದಾಗ ಅವರ ಮುಖದ ಹಣೆ ಹೇಗಿರುತ್ತದೆ ಹಾಗೆ ಅಂತ ನೀವು ಒಂದ್ಸರಿ ಗಮನಿಸಿದರೆ ಅವರು ಎಂಥ ಯೋಗಿನಿ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಳ್ಬೋದು. ಅಂಥ ಯೋಗಿನಿಯವರು. ದಿವಸ ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಶಿವಾನಂದ ಶಿಕ್ಷಣ ಸಂಸ್ಥೆ ಮುಖ್ಯವಾಗಿ ಇವರನ್ನ ನಾವು ಇಲ್ಲಿ ಧರ್ಮ ಗ್ಲಾನಿ ಅಂತ ಯಾವುದಕ್ಕೆ ಹೇಳ್ತೀವಿ? ಯಾವುದು ಸತ್ಯ ಅಂತ ಗೊತ್ತಿದೆ, ಸುಳ್ಳನ್ನ ಬಿಡಕ್ಕಾಗದೆ ಇರೋದು, ತನ್ನ ಜೀವನದಲ್ಲಿ ಘಟಿಸುವಂತಹ ಎಲ್ಲ ಘಟನೆಗಳಿಗೆ ಪರಿಸ್ಥಿತಿಗಳಿಗೆ ಭಗವಂತನನ್ನ ನಿಂದನೆ ಮಾಡೋದಿದೆಯಲ್ಲ, ಇದಕ್ಕೆ ಧರ್ಮ ಗ್ಲಾನಿ ಅಂತ ಹೇಳ್ತಾರೆ. ತಮ್ಮ ಜೀವನವನ್ನ ಎಲ್ಲೆ ಮೀರಿದ ನಿರೀಕ್ಷೆಗಳ ಹಿಂದೆ ಓಡೋದಿದೆಯಲ್ಲ, ಇದಕ್ಕೆ ಧರ್ಮ ನಿಂದನೆ ಅಂತ. ಇಂತಹ ಸಮಯದಲ್ಲಿ ಸಾಕ್ಷಾತ್ ಪರಮಾತ್ಮ ಈ ಜಗತ್ತಿಗೆ ಅವತರಣೆಯಾಗಿ ಸರಿಯಾದ ಮಾರ್ಗದರ್ಶನ, ಸರಿಯಾದ ಶಿಕ್ಷಣ ಈ ಜಗತ್ತಿಗೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಸಾಕ್ಷಾತ್ ಪರಮಾತ್ಮ ಈಶ್ವರಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆಯನ್ನ ಮಾಡಿ ಇದರ ಜವಾಬ್ದಾರಿ ಯಾರಿಗೆ ಕೊಟ್ಟರು? ಭಗವಂತ ಜ್ಞಾನೇಶ್ವರ, ಜ್ಞಾನಸಾಗರ. ಶುಭ ಕಾರ್ಯದಲ್ಲಿ ಕಲಶ ಇಡೋರು ಯಾರು? ಹೆಣ್ಣುಮಕ್ಕಳು ಇಳಿತಾರೆ. ಭಗವಂತ ಜ್ಞಾನದ ಕಲಶವನ್ನ ಹೆಣ್ಣು ಮಕ್ಕಳ ಕೈನಲ್ಲಿ ಕೊಟ್ಟರು. ಕನ್ಯೆಯರ ಕೈನಾಂತ ಕಾಯಿಕೆ ಅಮೂಲ್ಯರವರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಚಂದ್ರಾಯಪಟ್ಟಣ ಪರಿವಾರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಸುಸ್ವಾಗತ. ತಿರುಕು ಪುಷ್ಪಗಳಿಂದ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತೀನಿ.
ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಅಮ್ಮ ಹಚ್ಚಿದೊಂದು ಹಳದೆ ಇನ್ನು ಬೆಳಗಿದೆ ಮನಕ್ಕೆ ಮಗು ಕವಿಯುತ್ತಿದೆ ಸದಾ ಕಾದಿದೆ ಅಂತರಂಗದಲ್ಲಿ ನೂರು ಕಂಕತನ ಹೊಮ್ಮೆ ನಾರ ಬೆಳಕ ತುಂಬಲು ಮಿಳಿವ ಹಾಗೆ ನೀನೆ ಅಂತರಂಗದಲ್ಲಿ ಓಂ ಶಾಂತಿ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಿಂದ ಏರ್ಪಾಡಾಗಿರುವಂತಹ ಈ ಒಂದು ಮಹಿಳಾ ದಿನಾಚರಣೆದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ದಿನದ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ನಮ್ಮ ಹಾಸನದ ಸಂಚಾಲಕರು ರಾಜಯೋಗಿನಿ ಬ್ರಹ್ಮಕುಮಾರಿ ನೀಲಕ್ಕನವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಚಂದ್ರಾಯಪಟ್ಟಣದ ಸಂಚಾಲಕರು ಆದಂತಹ ಭಾಳ ಚೆನ್ನಾಗಿ ಸವಿಸ್ತಾರವಾಗಿ ನಮಗೆ ವಿಚಾರಗಳನ್ನು ತಿಳಿಸಿಕೊಟ್ಟಿರುವಂತಹ ಮಂಡಿಸಿರುವಂತಹ ನಮ್ಮ ಮೋಹನ್ ಕುಮಾರಿ ಅಕ್ಕನವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಭಾಳ ಪ್ರೀತಿ ವಿಶ್ವಾಸ ಅಭಿಮಾನಪೂರ್ವಕವಾಗಿ ನಮ್ಮನ್ನು ಬರಮಾಡಿಕೊಂಡಂತಹ ನಮ್ಮ ಸಂಜೀವಿನಿ ಅಕ್ಕನವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸೌಖ್ಯವಾದಂಥ ಶ್ರೀಯುತ ಲೋಕೇಶನವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಹುಶಃ ಇಲ್ಲಿ 2 ಕೇಂದ್ರ ಬಿಂದುಗಳಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಏಕೆಂದರೆ ನಮ್ಮೂರಿನ ಒಂದು ಚಿಲಿಮೆ, ಏಕೆಂದರೆ ಭರತನಾಟ್ಯದ ಪ್ರವೀಣೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನನ್ನ ಆತ್ಮೀಯ ಪ್ರೀತಿಯ ಸಹೋದರಿ ಅಂತಲೇ ಹೇಳ್ಬೋದು ರಮ್ಯಾ ಸುರೇಶ್ ಅವರೇ. ಅದೇ ರೀತಿಯಾಗಿ 2024ರಲ್ಲಿ ಸರಿಗಮಪ ವೇದಿಕೆಯಲ್ಲಿ ತನ್ನದೇ ಆದಂತಹ ಒಂದು ಸೊಗಸಾದ ಗಾಯನಗಳ ಮುಖೇನ ನಮ್ಮಲ್ಲೆಲ್ಲ ಬಹುಶಃ ದೂರವಾಣಿ ಟಿವಿನಲ್ಲೇ ನಮಗೆ ಖುಷಿ ಕೊಟ್ಟಂತಹ ನಮ್ಮ ಕುಮಾರಿ ಅಮೂಲ್ಯ ಅವರು, ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರುಗಳೇ, ಜೊತೆಗೆ ಹಿರಿಯವರು ತಂದೆ ಸಮಾನರಾದಂತಹ ಶ್ರೀಯುತ ನಾಗಪ್ಪನವರೇ, ಅದೇ ರೀತಿಯಾಗಿ ಇವತ್ತು ಏನು ಗೌರವ ಸಮರ್ಪಣೆಯನ್ನು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ, ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ತಾಯಿಯಂದರೆ, ಅಕ್ಕ ತಂಗಿಯರೇ ಮತ್ತು ಎಲ್ಲ ನಮ್ಮ ತಂದೆ ಸಮಾನರು ಸಹೋದರಿಯರು ಕೂಡ ಗೊತ್ತಿದ್ದರ, ಜೊತೆಗೆ ಸುದ್ದಿ ಮಾಧ್ಯಮದವರು ನಮ್ಮ ಚಿತ್ರಮಣ್ಣನವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ತಮ್ಮೊಡನೆ ಭಾಗವಹಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ಭಾಳ ಸಂತೋಷವಾಗ್ತಾ ಇದೆ. ಏಕೆಂದರೆ ಇವತ್ತು ಬ್ರಹ್ಮಕುಮಾರಿಯ ಒಂದು ಸಂಸ್ಥೆ ಇವತ್ತು ಆತ್ಮಜ್ಞಾನ, ಧ್ಯಾನ, ಶಾಂತಿ ಮತ್ತು ಇದನ್ನೆಲ್ಲವನ್ನು ಕೂಡ ಅಳವಡಿಸ್ಕೊಂಡಿರ್ತಕ್ಕಂತಹ ಒಂದು ಪ್ರೇರಣೆಯಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಇವತ್ತು ಬಹುಶಃ ಮಾನಸಿಕ ಶಾಂತಿ ಇರ್ಬೋದು, ಧಾರ್ಮಿಕ ಒಂದು ಮಹತ್ವವಿರ್ಬೋದು, ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಒಳಗೊಳಿಸಿದಂತೆ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಆತ್ಮದಿಂದ ಶಾಂತಿ ಮತ್ತು ಆನಂದವನ್ನು ಗಳಿಸ್ಬೋದು ಅನ್ನುವಂಥದ್ದನ್ನು ತೋರ್ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಬ್ರಹ್ಮಕುಮಾರಿ ಸಮಾಜ. ಬಹುಶಃ ಈ ಒಂದು ಸಮಾಜ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಬಹುಶಃ ಸಮಾಜಕ್ಕೆ ಹತ್ತಿರವಾಗಿ, ಜನಗಳಿಗೆ ಹತ್ತಿರವಾಗುವಂತಹ, ಜನಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಇವರು ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾರೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಶಿವರಾತ್ರಿಯ ಸಂದರ್ಭದಲ್ಲಿ ನಮಗೆ ಇಡೀ ನಮ್ಮ ಇದನ್ನೇ ನಮಗೆ ಲೋಕವನ್ನೇ ತೋರಿಸ್ಬಿಡ್ತಾರೆ. ಬಹುಶಃ ಅಷ್ಟು ಚೆನ್ನಾಗಿ ಆ ಯೋಜನೆಯನ್ನು ಮಾಡ್ತಾರೆ. ಬಟ್ ಯಾವುದೇ ಮಾಡಿದ್ರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡುವಂಥದ್ದು. ನಿಜವಾಗ್ಲೂ ಕೂಡ ನಾನು ವೈಯಕ್ತಿಕವಾಗಿ ಮಾನ್ಯ ಶಾಸಕರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಮಹಿಳಾ ದಿನಾಚರಣೆಯ ಒಂದು ಆಚರಣೆ. ಇವತ್ತು ಇದು ಮಹಿಳೆಯರಾದ ಎಲ್ಲರದ್ದು ಬಗ್ಗೆ ತ್ಯಾಗ ಇರ್ಬೋದು, ಅವರ ಒಂದು ಸಾಧನೆ ಇರ್ಬೋದು, ಶಕ್ತಿ ಇರ್ಬೋದು, ಗೌರವಿಸುವಂತಹ ಒಂದು ಸುದಿನನ್ನು ಕೂಡ ಇವತ್ತು. ಏಕೆಂದರೆ ಮಹಿಳೆಯರು ಕೇವಲ ಮನೆಗೆ ಅಥವಾ ಒಂದು ಕುಟುಂಬಕ್ಕೆ ಮಾತ್ರ ಭಾಗವಲ್ಲ, ಅವರು ಸಮಾಜದ ಒಂದು ಶಕ್ತಿಯೂ ಕೂಡ ಹೌದು. ಯಾಕಂತಂದರೆ ಇವತ್ತು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸಹೋದರಿಯಾಗಿ, ಸಹೋದ್ಯೋಗಿಯಾಗಿ ಇತ್ಯಾದಿ ಅನೇಕ ರೂಪಗಳಲ್ಲಿ ಇವತ್ತು ಮಹಿಳೆಯರು ಸಮಾಜದಲ್ಲಿರ್ಬೋದು, ಜೀವನಕ್ಕೆ ಬಹಳಷ್ಟು ಪ್ರಮುಖ ಪಾತ್ರಗಳನ್ನು ಅವಳು ವಹಿಸ್ತಾಳೆ. ಆದ್ದರಿಂದ ಇವತ್ತು ಬರೀ ಕೇವಲ ಇವತ್ತು ಮನೆಗೆ ಬೆಳಕಾಗಿ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಆಧ್ಯಾತ್ಮಿಕ ಭಾವನೆಗಳನ್ನು ಬಿತ್ತುವುದರ ಜೊತೆಗೆ ಇವತ್ತು ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಹಾಜರಿರತಕ್ಕಂಥ ನಮ್ಮ ಸೋದರ ಸಮಾರಂಭ ಕೃಷ್ಣಕ್ಕ ಅವರೇ, ರಾಷ್ಟ್ರಾದ್ಯಂತ ಚಂದ್ರಾಪುರ ತಾಲೂಕಿನ ಕೀರ್ತಿ ಪತಾಕೆಯನ್ನು ಅವರ ಬರತಕ್ಕಂಥ ರಮೇಶ್ ಸುರೇಶ್ ಅವರೇ ಮತ್ತು ವೇದಿಕೆಯಲ್ಲಿರತಕ್ಕಂಥ ಅನಿತಾ ಅವರೇ, ಅಣ್ಣಂದಿರೇ, ಮುಂದೆ ಇರ್ತಕ್ಕಂಥ ತಾಯಿ ತಂದೆಯರೇ, ಪತ್ರಕರ್ತರೇ, ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವ ಕಲಾ ಪ್ರೇಮಿಗಳಿಗೂ, ಕಲಾ ಬಂಧುಗಳಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಎಲ್ಲರಿಗೂ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಏನು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅದರ ಒಂದು ಸ್ಥಾಯಿ ಭಾವ ಅಂತ ಹೇಳ್ಬೋದು, ಆತ್ಮಶಕ್ತಿ. ಸೊ ನಮ್ಮಲ್ಲಿ ಆ ಆತ್ಮಶಕ್ತಿ ಇದ್ದಾಗ ಅದು ಜ್ಞಾನದ ವೃದ್ಧಿಯಾಗಿ ನಮ್ಮನ್ನು ಬೇರೊಂದು ಸ್ಥಳಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ನಮಗೆ ಗೊತ್ತಿರುವ ಒಂದು ಶ್ಲೋಕ, ವಾಗರ್ಥಾವಿವ ಸಂಪ್ರಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃಪಿತರ ಒಂದೇ ಪಾಲಕಿ ಪರಮೇಶ್ವರ. ಹೇಗೆ ಮಾತು ಮತ್ತು ಅರ್ಥವನ್ನು ನಾವು ಬೇರ್ಪಡಿಸೋದಕ್ಕಾಗುವುದಿಲ್ಲವೋ ಹಾಗೆ ಸ್ತ್ರೀ ಮತ್ತು ಪುರುಷ ಎಂಬುದು ಒಂದೇ. ಅಂದರೆ ನಮ್ಮಲ್ಲಿ ಸ್ತ್ರೀ ಅಂಶ ಹಾಗೂ ಪುರುಷ ಅಂಶ ಖಂಡಿತವಾಗಲೂ ಇರುತ್ತೆ. ಹೇಗೆ ಎಲ್ಲ ನದಿಗಳು ಸಾಗರವನ್ನು ಸೇರುತ್ತೋ ಈ ಆತ್ಮ ಪರಮಾತ್ಮನನ್ನು ನಾವು ಸೇರಿಸುತ್ತೀವಿ. ಹೆಣ್ಣನ್ನು
ದೈವವೇ ನಮ್ಮನ್ನೆಲ್ಲ ಪೊರೆವ ತಾಯಿ ಹೆಣ್ಣಲ್ಲವೇ ಪೊರೆವವಳು ಅಂತ ನಮ್ಮ ವಚನಕಾರರು ಹೇಳ್ಬಿಟ್ಟಿದ್ದಾರೆ. ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆವ ತಾಯಿ. ಹೆಣ್ಣು ಅಂದ ತಕ್ಷಣ ನಮ್ಮ ಮನಪಡಲಕ್ಕೆ ಬರೋದು ತಾಯಿ. ಯಾಕಂದ್ರೆ ಮೊದಲ ಮಾತಲ್ಲಿ ಒಂದು ಮಗು ಹೇಳೋದು ಅಮ್ಮ ಅಂತ. ನನಗೆ ಆ ತಾಯಿ ಬಗ್ಗೆ ಎರಡು ಸಾಲುಗಳಂದ್ರೆ, ನಿನಗೆ ನೀ ಸಮಾನ, ನಿನ್ನ ನೆರವೇ ದೈವ ಸನ್ನಿಧಾನ, ನಿನಗೆ ನೀರಾದ ದೈವವಿಲ್ಲ, ನೀನಿಲ್ಲದೆ ಜೀವವಿಲ್ಲ. ಅಮ್ಮ ಅಮ್ಮ ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ, ಮಾತೃದೇವೋ ಭವ. ಅಂದರೆ ವೇದ ಕಾಲದಲ್ಲಿ ನಮಗೆ ಮೊದಲ ಸ್ಥಾನ ಮಾತೃದೇವೋ ಭವ, ನಂತರ ನಮ್ಮನ್ನೆಲ್ಲ ಪಡೆಯುವ ಪಿತೃದೇವೋ ಭವ. ಅವರು ನಮಗೆ ಜನ್ಮ ನೀಡಿ ಒಂದು ಬೆಳಕನ್ನು ಕೊಡ್ತಾರೆ. ಅದಾದ ನಂತರ ನಮಗೆ ಗುರಿಯನ್ನು ತಲುಪೋಕೆ ಗುರುವಾಗಿ ನಿಂತಾರೆ ಎಲ್ಲ ಆಚಾರ್ಯರು. ಆಚಾರ್ಯ ದೇವೋಭವ. ಹಾಗಾಗಿ ಮೊದಲ ಸ್ಥಾನ ನಮ್ಮ ಮಾತೃ ಸ್ವರೂಪಿ ತಾಯಿಗೆ ಸಿಕ್ಕತ್ತೆ. ಇನ್ನು ಇವತ್ತು ನಾನು ಒಂದು ಕಾರ್ಯಕ್ರಮ ಅಂತ ನೋಡಿದಾಗ ಮೌಲ್ಯಾಧಾರಿತ ಸಮಾಜಕ್ಕೆ ಮಹಿಳೆಯರ ಪಾತ್ರ ಅಂತ ಟ್ಯಾಗ್ಲೈನ್ ನೋಡಿದೆ. ಖಂಡಿತ ಹೇಳ್ತಾರಲ್ಲ, ಮನೆಯೇ ಮೊದಲ ಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ. ಬೇರೆಯವರು ಏನೇ ಹೇಳಿದ್ರು ಕೇಳಲ್ಲ. ಹೌದಾ ಅಮ್ಮ ಅಂತ ಮಗು ಫಸ್ಟ್ ಅದಕ್ಕೆ ಬುದ್ಧಿ ಬರೋ ಮುಂಚೆ ಕೇಳುತ್ತೆ. ಅಮ್ಮ ಏನು ಹೇಳಿದ್ರು ವೇದ ವಾಕ್ಯವೇ. ಅಮ್ಮ ತಪ್ಪು ಹೇಳಿದ್ರು ಕೂಡ ಅದು ಪರಿಪಾಲಿಸುತ್ತೆ. ಹಾಗಾಗಿ ಅಮ್ಮ ಹೇಗೆ ಹೇಳ್ತಾ ಹೋಗ್ತಾರೆ, ಆ ಮಗು ಅದನ್ನ ಮಾಡೋದ್ರಿಂದ ಗುರುವಾಗಿ ನಿಂತಾಳೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತೆ. ಇವ್ರ ಬಗ್ಗೆ ಇಡೀ ಚನ್ನರಾಯಪಟ್ಟಣ ಊರಿಗೆ ಗೊತ್ತಿದೆ. ಇಂತಹ ಮಹಾನ್ ವ್ಯಕ್ತಿಯನ್ನ ಇನ್ನು ಸನ್ಮಾನಿಸಲು ಈಶ್ವರೀಯ ವಿಶ್ವವಿದ್ಯಾಲಯ ಬಹಳ ಹರ್ಷಿಸುತ್ತದೆ.
ಡಾಕ್ಟರ್ ಶ್ರೀಮತಿ ಸಿಂಧು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಶ್ರೀಮತಿ ಸಿಂಧು ಇವರು ಸರ್ಕಾರಿ ಆಸ್ಪತ್ರೆಗೆ ಇವರ ಮಾತೃ ಹೃದಯಕ್ಕೆ ಇವರ ಮಾತೃ ಹೃದಯದ ಸೇವೆಗೆ ಇವರನ್ನು ಸನ್ಮಾನಿಸಲು ಈಶ್ವರೀಯ ವಿಶ್ವವಿದ್ಯಾಲಯ ಹರ್ಷಿಸುತ್ತದೆ. ಶ್ರೀಮತಿ ಆಶಾ ಪ್ರಕಾಶ್ ರಾವ್. ಶ್ರೀಮತಿ ಆಶಾ ಪ್ರಕಾಶ್ ಅವರು ಸುಮಾರು 17 ವರೆಯಿಂದ ರಕ್ಷಿಸುತ್ತದೆ. ಶಾಂತಿ, ಆಶಾ ಅವ್ರ ಬಗ್ಗೆ ನಾನು ಸ್ವಲ್ಪ ವಿಶೇಷವಾಗಿ ಹೇಳಬೇಕು ಅಂತ ಬಯಸಿದ್ದೆ. ಯಾಕೆಂದರೆ ಅವರು ಎಂಥ ಸಾಧುವಿ ಅಂತ ಹೇಳಿದ್ರೆ, ಅವರು ಸುಮಾರು 17 ವರ್ಷಗಳ ಹಿಂದೆ ಅವರ ಮಗನ ಒಂದು ಜನನ ಆಗುವಾಗ ಅವರು ನಮಗೆ ರಕ್ತ ಬೇಕು ಅಂತ ಹೇಳಿ ನಮ್ಮಲ್ಲಿ ಬಂದಿದ್ದಂತ ಹೇಳ್ತೀವಿ. ಅವರದ್ದೊಂದು ಅಪರೂಪವಾದ ಬ್ಲಡ್ ಗ್ರೂಪ್ ಬಿ ನೆಗೆಟಿವ್. ನಾವು ಅವತ್ತು ತುಂಬ ಅವರಿಗೆ ಶ್ರಮಪಟ್ಟ ಒಂದು ರಕ್ತವನ್ನು ಆಯೋಜನೆ ಮಾಡಿಕೊಟ್ಟಿದ್ವಿ. ಅದಾದ್ಮೇಲೆ ನಾವು ಇವತ್ತಿನವರೆಗೂ ಸತತ 17 ವರ್ಷಗಳಿಂದ ಪ್ರತಿ 6 ತಿಂಗಳು ವರ್ಷಕ್ಕೊಮ್ಮೆ ನಾವು ಯಾವತ್ತು ಈ ನೆಗೆಟಿವ್ ರಕ್ತ ಬೇಕಂತ ಹೇಳ್ತೀವಿ, ಅವರು ಖಂಡಿತ ಬಂದು ಅವರು ರಕ್ತವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಕಮಿಟ್ಮೆಂಟಿಗೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಅವರ ಯಜಮಾನರು ಕೂಡ ಎಷ್ಟು ಸಪೋರ್ಟಿವ್ ಅಂತ ಹೇಳಿದ್ರೆ, ನಾವು ಅರ್ಧರಾತ್ರಿ ಎಮರ್ಜೆನ್ಸಿ ಆದರೂ ಕೂಡ ಮನೆಯಿಂದ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ ರಕ್ತ ಕೊಡಿಸೋಕ್ಕೆ. ಇಂಥವರಿದ್ದಾರೆ ಸಮಾಜದಲ್ಲಿ ಇವತ್ತು ಉತ್ತಮವಾದ ಕೆಲಸಗಳಾಗ್ತಾ ಇರೋದು ಅಂತ ಹೇಳ್ತಾ ಆಶಾ ಅವರಿಗೆ ಈ ಒಂದು ಸನ್ಮಾನ ಆಗ್ತಾ ಇರೋದು ನನಗಂತೂ ಬಹಳ ಖುಷಿ ಪಟ್ಟಿದೆ. ಅಕ್ಕ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಸ್ವರ್ಣ ಮಂಜುನಾಥ್ ಅವರಿದ್ದೀರಾ? ಈ ವಿಷಯ ಏನು ಹೇಳೋದು, ಈ ಒಳ್ಳೆಯ ಮನಸ್ಸುಗಳಿಗೆ ಶಬ್ದಗಳಿಂದ ನನ್ನ ಬಳಿ. ಹಾಗಾಗಿ ಆ ಒಳ್ಳೆಯ ಮನಸ್ಸಿಗೆ, ಒಳ್ಳೆಯ ವ್ಯಕ್ತಿತ್ವಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಇವರನ್ನು ಸನ್ಮಾನಿಸಲು ಈಶ್ವರೀಯ ವಿಶ್ವವಿದ್ಯಾಲಯ ತುಂಬ ಹೃದಯದಿಂದ ಹರ್ಷಿಸುತ್ತದೆ. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಜ್ಞಾನಮಾರ್ಗದಲ್ಲೂ ಸಹ ಈ ಕುಮಾರಿ ನಡೀತಾ ಇದ್ದಾರೆ. ಇವರ ಅಜ್ಜಿ, ಇವರ ತಾಯಿ ಎಲ್ಲರೂ ಸಹ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಿದ್ದಾರೆ. ಸೊ ಇಂಥ ಅದ್ಭುತ ಪ್ರತಿಭೆಯನ್ನ ಸನ್ಮಾನಿಸಲು ನಮಗೆ ಬಹಳ ಹರ್ಷವೆನಿಸುತ್ತದೆ. ನಮ್ಮ ಚನ್ನರಾಯಪಟ್ಟಣದ ತವರುಮನೆಯ ಹೆಣ್ಣುಮಗಳು ಅನ್ನೋದು ಬಹಳ ಖುಷಿಯ ವಿಚಾರ. ಜೊತೆಗೆ ಸರಿಗಮಪ ಏನು ಕಾಂಪಿಟೇಷನ್ನಲ್ಲಿದೆ ಅದರಲ್ಲಿ ತೀರ್ಪುಗಾರರಾಗಿಯೂ ಸಹ ಇವರು ಇರುತ್ತಾರೆ. ಸೊ ಇಂಥ ಅದ್ಭುತ ಪ್ರತಿಭೆಯನ್ನು ಸನ್ಮಾನಿಸಲು ನಾವು ಬಹಳ ಹರ್ಷದಿಂದ ಖುಷಿಯಿಂದ ಸನ್ಮಾನಿಸುತ್ತೇವೆ.
ಇವತ್ತು ಪ್ರಪಂಚಕ್ಕೆ ಒಬ್ಬ ಕಲಾವಿದೆಯಾಗಿ ಗೊತ್ತು, ಒಂದು ಸಂಗೀತ ವಿದೂಷಿಯಾಗಿ ಗೊತ್ತು, ಹೌದಲ್ವ? ಆದರೆ ರಮ್ಯನ ಇನ್ನೊಂದು ಒಂದು ವ್ಯಕ್ತಿತ್ವ ನಾನು ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಬಹುಶಃ ನಮ್ಗಳಿಗಷ್ಟೇ ಗೊತ್ತಿರ್ತಕ್ಕಂಥದ್ದು. ಅವಳು ಕುಮಾರಿ ಅಮೂಲ್ಯ ಮೈಸೂರಿನಿಂದ ಆಗಮಿಸಿದ್ದಾರೆ. ನಮ್ಮ ಕೋರಿಕೆಯ ಮೇರೆಗೆ ದೈತ್ಯ ಪ್ರತಿಭೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರ ಸುಮಧುರ ಕಂಠದ ಮುಖಾಂತರ ಬಹಳ ಜನಪ್ರಿಯರಾದಂಥವರು. ಇಂದಿನ ಸರಿಗಮಪ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟಾಗಿ, ಅದು ಎದೆಗುಂಬೆಗಳು ಹಾಡುವ ಕಾರ್ಯಕ್ರಮವನ್ನು ಬಹಳ ಹಿಂದೆ ನಾನು ಕೂಡ ನೋಡ್ತಾ ಇದ್ದೆ. ತುಂಬ ಅದ್ಭುತವಾಗಿ SPB ಅವ್ರ ಜೊತೆಯಲ್ಲಿ ಹಾಡ್ತಾ ಇದ್ರು. ಏನು ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಕಾಣಿಸ್ತಾ ಇದ್ರು. ಅವರ ತಂದೆ ತಾಯಿ ಈ ಮಟ್ಟಿಗೆ ಬೆಳೆಯೋದಕ್ಕೆ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಹಾಗಾಗಿ ಇಂಥ ಸಂಗೀತ ಕ್ಷೇತ್ರದ ದೈತ್ಯ ಪ್ರತಿಭೆಗೆ ಅವರನ್ನು ಸನ್ಮಾನ ಮಾಡಲು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಹಳ ಸಂತೋಷ ಆಗುತ್ತದೆ. ಪ್ರಸಾದ ಇದೆ, ದಯವಿಟ್ಟು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಾಗಿದೆ ನನಗೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಷ್ಟೊಂದು ಹೇಳ್ತಾ ಇದ್ರು, ಇದನ್ನು ಆತ್ಮ ಪರಮಾತ್ಮನಿಗೆ ತಲುಪಬೇಕು ಅಂತ. ಹಾಗಾಗಿ ಆ ಒಂದು ಆಧಾರಿತ ಈ ಒಂದು ರಚನೆ ನಮ್ಮ ತಂದೆಯವರ ಚಿಕ್ಕಮ್ಮ ಅವರ ರಾಜೇಶ್ವರಿ ಗೋವಿಂದರಾಜವರ ರಚನೆ. ಇದೊಂಥರ ಧ್ಯೇಯ ಗೀತೆ ಥರ ನಾವು ಯಾವಾಗ ಸ್ವಲ್ಪ ತಗ್ಗಿದೀವಿ ಅನ್ನಿಸ್ದಾಗ ಈ ಹಾಡನ್ನ ಜ್ಞಾಪಿಸ್ಕೊಂಡ್ರೆ ಬಹಳ ಶಕ್ತಿ ಬರುತ್ತೆ. ಹಾಗಾಗಿ ಈ ಹಾಡನ್ನು ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಜೀವನ ಎಂದಿಗಾಗಲು ಸುಖಮಯ, ನಾನು ಆತ್ಮನು ದೇಹವಲ್ಲ ಎಂದು ಗೈರೆನು ನಿಶ್ಚಯ. ಗುರುವೇ ನೀನೇ ನನ್ನ ದೈವವು, ನನ್ನ ಬಾಳಿನ ಧ್ಯೇಯವು. ಗುರುವೇ ನಿನ್ನಲಿ ಹೃದಯವರ್ಪಿಸಿ ನಿನ್ನ ಕರುಣೆಯ ಬೇಡುವೆ. ಏಳಿ ಜಾಗೃತರಾಗಿ ಏಳಿ ಎಂಬ ಕರೆಗೋ ಗುರುವೆನು. ಮಾತು ಮನಸ್ಸು ಒಂದೆಯಾಗಿಸಿ ಮುಂದೆ ಹೆಜ್ಜೆಯ ನಿಡುವೆನು. ಸುಗುಣ ಶಕ್ತಿಯ ಧರಿಸಿಕೊಳ್ಳುವೆ, ದೈತ್ಯ ಶಕ್ತಿಯ ಕೊಲ್ಲುವೆ. ಸಮರ ಚಿತ್ತದಿ ದಿಟವ ದರ್ಶಿಸಿ ಒಳಿತು ಗೈಯುತ್ತ ನಿಲ್ಲುವೆ. ದ್ರವ್ಯದಾಹದಿ ಅಂಧನಾಗದೆ ಧರ್ಮ ಮಾರ್ಗದಿ ನಡೆಯುವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಚನ್ನರಾಯಪಟ್ಟಣ ಸೇವಾ ಕೇಂದ್ರದ ವತಿಯಿಂದ ಈ ದಿನ ಮಹಿಳಾ ದಿವಸದ ಆಚರಣೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ತಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಚರಣೆ ಮಾಡಲು ಸೇರಿದ್ದೀರಿ. ಇದಕ್ಕೆ ಒಂದು ದಿವ್ಯ ಸಾನ್ನಿಧ್ಯ ನಮ್ಮ ಹಾಸನ ಜಿಲ್ಲೆ ಇನ್ಚಾರ್ಜ್ ರಾಜಯೋಗಿನಿ ಬ್ರಹ್ಮಕುಮಾರಿ ಮೀನಾಕ್ಷಿ ಅವರು ಹಾಸನದಿಂದ ಆಗಮಿಸಿದ್ರು. ಸೊ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯ ಈಶ್ವರಿಯ ಪರಿವಾರದ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೀನಿ ಮೀನಾಕ್ಷಿ ಅವರಿಗೆ. ಮತ್ತೆ ಮುಖ್ಯ ಅತಿಥಿಗಳಾಗಿ ಇಷ್ಟೊತ್ತು ತಮ್ಮ ಮುಂದೆ ಎಲ್ಲ ನಮ್ಮ ಕುಸುಮ ಬಾಲಕೃಷ್ಣ ಅವರು ಸಹ ಇಷ್ಟೊತ್ತು ಇದ್ದು ಅವ್ರಿಗೇನು ಕಾರಣಗಳಿಂದ ಸ್ವಲ್ಪ ಹೋಗ್ಬೇಕಾಗಿರೋ ಕಾರ್ಯಕ್ರಮ ತಡವಾಯಿತು. ಹಾಗಾಗಿ ಅವರು ಸಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅತಿಥಿ ಒಂದು ಸ್ಥಾನಕ್ಕೆ ಸೋಪಿ ತಂದು ಅವರ ಒಂದು ಮಹಿಳೆಯರ ಪ್ರತಿ ಅವರ ಭಾವನೆಯನ್ನ ಹಂಚಿಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೀನಿ. ಮತ್ತೆ ರಮ್ಯಾ ಸುಡಲು ಅಂದರೆ ಅವ್ರನ್ನ ನಾನು ತುಂಬ ಕೇಳಿದ್ದೀನಿ. ಆದರೆ ಈ ಒಂದು ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಅವರು ಬೆಂಗಳೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಅವರೊಂದು ಇಂಟರ್ನಲ್ ಫೀಲಿಂಗ್ಸ್ ನಮ್ಮ ಮುಂದೆ ಶೇರ್ ಮಾಡಿದ್ದಾರೆ. ಸೊ ನಾನು ಖಂಡಿತವಾಗಲೂ ಅವರಿಗೆ ತಾವೆಲ್ಲರ ಪರವಾಗಿ ಹಾಗೂ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಿಂದ ಅವರಿಗೆ ನಾನು